ಚಾಲನೆ ಮಾಡೋಣ. ಒಂದ್ ನಿಮಿಷ, ಅಲ್ಲಿ ಯಾಕೆ ಅಲ್ಲಿ ಅಷ್ಟೊಂದು ಗೊಂದಲ ಏನಲ್ಲಿ? ಸ್ವಲ್ಪ ಮಾತು ನಿಲ್ಸಿ ಸರ್. ಯಾದವ್ ಅವರೇ, ಏನ್ ಸಮಸ್ಯೆ? ಏನಿಲ್ಲ ಅಲ್ಲ? ಓಕೆ. ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಬಹಳ ಅಚ್ಚುಮೆಚ್ಚಿನ ಗೀತೆ ಡಾಕ್ಟರ್ ಸಿದ್ಲಿಂಗಯ್ಯನವರ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಅನ್ನುವಂಥ ಅಂಬೇಡ್ಕರರ ಕುರಿತಾದಂತಹ ಗೀತೆಯನ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಚಾಲನಾ ಗೀತೆಯನ್ನಾಗಿ, ಸ್ಫೂರ್ತಿ ಗೀತೆಯನ್ನಾಗಿ ನಾವು ಹಾಡಬೇಕು ಅನ್ನುವಂಥದ್ದು ಅವರ ಆಸೆ ಆಗಿತ್ತು. ಒಂದು ಕಾರ್ಯಕ್ರಮದಲ್ಲೂ ತಪ್ಪಿಸದೇ ಇರೋ ಹಾಗೆ ಆ ಕಾರ್ಯಕ್ರಮಗಳಲ್ಲಿ ಈ ಸ್ಫೂರ್ತಿ ಗೀತೆಯನ್ನ ಹಾಡಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲೂ ಕೂಡ ಡಾಕ್ಟರ್ ಸಿದ್ಲಿಂಗಯ್ಯನವರ ಈ ಸ್ಫೂರ್ತಿ ಗೀತೆಯೊಂದಿಗೆ ನಾವು ಕಾರ್ಯಕ್ರಮವನ್ನ ಶುರು ಮಾಡೋಣ. ಅಮ್ಮ ರಾಮಚಂದ್ರ ಮತ್ತು ತಂಡದವರಿಂದ ಈಗ ಸ್ಫೂರ್ತಿ ಗೀತೆ. ಹಲೋ. ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಇರ್ತಿದ್ರು, ಇಲ್ಲಿ ಈ ಹಾಡು ಆಗುವ ಮುಗಿಯೋವರೆಗೂ ಅಳ್ತಿದ್ರು. ಆದರೆ ಇವತ್ತು ಈ ವೇದಿಕೆಯಲ್ಲಿ ಇಲ್ಲ. ಅವ್ರ ಭಾವಚಿತ್ರ ಮುಂದೆ ಆಡುವಂಥ ಒಂದು ದುಃಖದ ಸಂಗತಿ ಅಂತ ಹೇಳ್ತಾ ಈಗ ಈ ಗೀತೆ ಅವರಿಗೆ ಅರ್ಪಣೆ. ನಡೆದು ಬಂದಂಥವ್ರು ಅಂಥವ್ರು ಇವತ್ತು ನಮ್ಮಿಂದ ಕಣ್ಮೇಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಿ ಒಂದೆರಡು ಮಾತುಗಳನ್ನ ಆಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಕುಟುಂಬದ ಸರ್ವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಕೃತಜ್ಞತೆ ಅರ್ಪಿಸಿ ಅವರ ಸ್ಮರಣೆಯಲ್ಲಿ ನಾನು ಭಕ್ತಿಪೂರ್ವವಾಗಿ ಪಾಲ್ಗೊಂಡಿದ್ದೇನೆ. ನಮಸ್ಕಾರ. ಮಾನ್ಯ ಶಾಸಕರು, ಒಂದು ಮನವಿ ಗಣ್ಯರಲ್ಲಿ ಶ್ರೀಯುತ ಡಾಕ್ಟರ್ ಮಳವಳ್ಳಿ ಮಹದೇವಯ್ಯನವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.